ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಕೆಲಸ ಶುರು ಮಾಡಿದ್ದಾರೆ. ಮೋದಿಗೆ ಪ್ರಧಾನಿ ಕಚೇರಿ ಸಿಬ್ಬಂದಿಯಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಿನ್ನೆ ಬೆಳಗ್ಗೆ 11:30ಕ್ಕೆ ಪ್ರಧಾನಿಯಾಗಿ ಕಾರ್ಯ ಆರಂಭಿಸಿದ್ರು ಮೋದಿ. ದೇಶದ ರೈತರಿಗೆ ಮೊದಲ ದಿನವೇ ಪ್ರಧಾನಿ ಮೋದಿ ಬಿಗ್ ಗಿಫ್ಟ್. ರೈತರ ಖಾತೆಗೆ ಹಣ ಹಾಕುವ ಫೈಲ್ಗೆ ಸಹಿ ಮಾಡಿದ್ದಾರೆ. ರೈತ ಸಮ್ಮಾನ ನಿಧಿ ಯೋಜನೆ 20,000 ಕೋಟಿ ಬಿಡುಗಡೆಯಾಗಿದೆ. ದೇಶದ 9.3 ಕೋಟಿ ರೈತರಿಗೆ 20,000 ಕೋಟಿ ಹಣ ರಿಲೀಸ್. ರೈತ ಸಮ್ಮಾನ ನಿಧಿ ಯೋಜನೆ ಫೈಲ್ಗೆ ಪ್ರಧಾನಿ ಮೋದಿ ಸಹಿ ಹಾಕಿದ್ದಾರೆ. ಈ ವರ್ಷದ 2ನೇ ಕಂತಿನಲ್ಲಿ ಹಣ ಬಿಡುಗಡೆ. ನಿನ್ನೆ ನರೇಂದ್ರ ಮೋದಿ ಮೊದಲ ಸಂಪುಟ ಸಭೆ. ಆ ಸಭೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಂಬಂಧ ನಿರ್ಧಾರ ತೆಗೆದುಕೊಂಡಿದ್ದು 3 ಕೋಟಿ ಹೆಚ್ಚುವರಿ ಮನೆ ನಿರ್ಮಾಣಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅರ್ಹ ಕುಟುಂಬಗಳ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡಿದ್ದು ಪಿಎಂ ಆವಾಸ್ ಯೋಜನೆಯಡಿ ನಿರ್ಮಾಣವಾದ ಮನೆಗೆ ಎಲ್ಲ ಸೌಲಭ್ಯ, ಎಲ್ಪಿಜಿ ಸಿಲಿಂಡರ್, ವಿದ್ಯುತ್, ಕುಡಿಯುವ ನೀರು ಸೌಲಭ್ಯಕ್ಕೆ ನಿರ್ಧಾರ. ಪ್ರಧಾನಮಂತ್ರಿ ಕಚೇರಿಯಲ್ಲಿ ಸ್ವಾಗತಿಸಿದ ರೀತಿ ಇದು. ಒಂದಂತೂ ಹೌದು ಪ್ರಶಾಂತ್, ದೊಡ್ಡ ದೊಡ್ಡ ಹಾರ, ದೊಡ್ಡ ದೊಡ್ಡ ಬೊಕ್ಕೆಗಳ ಸಂಸ್ಕೃತಿನ ಪ್ರಧಾನಿ ನಿಲ್ಲಿಸಿದ್ರು. ಆ್ಯಂಡ್ ಅಫ್ಕೋರ್ಸ್ ರೈತ ಸಮ್ಮಾನ್ ಯೋಜನೆಗೆ 20,000 ಕೋಟಿ ಬಿಡುಗಡೆಯಾಗಿದೆ. ಆ್ಯಂಡ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 3 ಕೋಟಿ ಹೆಚ್ಚುವರಿಯಾಗಿ ಮನೆ ನಿರ್ಮಾಣಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕರಿಸಿದ ನಂತರ PMOದಲ್ಲಿ ಮೊದಲ ಸಹಿ ಹಾಕಿದ್ದೆ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಚೆಕ್ಗೆ ಸಹಿ ಹಾಕಿರ್ತಕ್ಕಂಥದ್ದು. ಚೆಕ್ಗಲ್ಲ, ಫೈಲ್ಗೆ ಸಹಿ ಹಾಕಿರ್ತಕ್ಕಂಥದ್ದು. ಸಾರಿ, ಪ್ರಧಾನಮಂತ್ರಿಗಳು ಚೆಕ್ಗೆ ಸಹಿ ಹಾಕಲ್ಲ. ಆದರೆ ಅದೊಂದು ನಿರ್ಧಾರ. ಮತ್ತು ಕ್ಯಾಬಿನೆಟ್ನಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ 2 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ನನಗನ್ಸುತ್ತೆ ನರೇಂದ್ರ ಮೋದಿ 3.0ನ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಹೌ ಟು ರೀಚ್ ಔಟ್ ಟು ದ ಪುವರ್ ಪೀಪಲ್. ಯಾಕಂದರೆ ಎಷ್ಟೇ 10 ವರ್ಷಗಳ ಕಾಲ ಕೆಲಸ ಮಾಡಿದರೂ ಕೂಡ ಒಂದು ನರೇಟಿವ್ ಕೆಳಗಡೆ ನೋಡಿ. ನಿನ್ನೆನೂ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೆ GDP ನಂಬರ್ಸ್ಗಳು ಹೇಳ್ಬೋದು, 5th ಲಾರ್ಜೆಸ್ಟ್ ಎಕಾನಮಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದರೆ ಈ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡಕ್ಕೂ ಗತಿ ಇಲ್ಲದ ಕೋಟ್ಯಾಂತರ ಜನ ಇದ್ದಾರೆ. ಅವರ ಬಗ್ಗೆ ಸರ್ಕಾರ ಏನು ಮಾಡುತ್ತೆ, ಅವರನ್ನು ತಲುಪುವ ಗರೀಬ್ ಕಲ್ಯಾಣ್ನಿಂದ 5 kg ಅಕ್ಕಿ, ಕರ್ನಾಟಕದಲ್ಲಿ 10 kg ಅಕ್ಕಿ, ಇವೆಲ್ಲವೂ ಕೂಡ ಅವರನ್ನು ತಲುಪ್ತಕ್ಕಂಥ ಒಂದು ಸಾಧನ. ಬಟ್ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಉತ್ತರ ಪ್ರದೇಶ್, ಮಹಾರಾಷ್ಟ್ರದ ಸೋಲು ಮತ್ತು ಬೇರೆ ಕಡೆ BJPಯ ಗೆಲುವಿನ ಅಂತರ ಕಡಿಮೆ ಆಗಿರ್ತಕ್ಕಂಥದ್ದು. ಒಂದು ಭಾರತದಲ್ಲಿ ಪುನರಪಿ ಕರ್ನಾಟಕದ ಚುನಾವಣೆಗಳ ನಂತರ ಒಂದು ರೀತಿ ಪೊಲಿಟಿಕಲ್ ವರ್ಗ ಸಂಘರ್ಷದ ರೀತಿಯಲ್ಲೂ ಕೂಡ ಪೊಲಿಟಿಕಲ್ ಚರ್ಚೆ ಶುರುವಾಗಿದೆ. ಅಂದರೆ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಕಮ್ಯುನಿಸ್ಟರು ಈ ವರ್ಗ ಸಂಘರ್ಷದ ಬಗ್ಗೆ ಮಾತನಾಡ್ತಾರೆ. ಕರ್ನಾಟಕದ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಮಧ್ಯಮ ವರ್ಗ ಒಂದು ಕಡೆ ನೋಡ್ತಾ ಇದ್ರೆ, BJP ಕಡೆ ನೋಡ್ತಾ ಇದ್ರೆ, ಅತಿ ಕೆಳ ಮಧ್ಯಮ ವರ್ಗ, ಬಡವರು, ಮಹಿಳೆಯರು ಅವರು ಕಾಂಗ್ರೆಸ್ ಕಡೆ ಯಾಕೆ ನೋಡ್ತಾ ಇದ್ರು? ಅಂದರೆ ನಿಮಗೆ ಅನೇಕ ಬಾರಿ ತಳ ಸಮುದಾಯಗಳಿಗೆ, ನಾನು ಜಾತಿಯಿಂದ ತಳ ಅಂತ ಹೇಳ್ತಾ ಇಲ್ಲ, ಆರ್ಥಿಕವಾಗಿ ತಳದಲ್ಲಿದ್ದವರಿಗೆ ಈ ದೊಡ್ಡ ದೊಡ್ಡ ನಂಬರ್ಸ್ಗಳು ನಂಬರ್ ಜಗ್ಲರಿ ಅನಿಸುತ್ತೆ. ನಿಜಕ್ಕೂ ಅವರನ್ನು ತಲುಪುವ ಮಾಧ್ಯಮ ಈ ಬ್ಲ್ಯಾಂಕೆಟ್ ಗ್ಯಾರಂಟಿಗಳಲ್ಲ. ಅಂದರೆ ನಿಜಕ್ಕೂ ಏನು ಸರ್ಕಾರದಿಂದ ಹೋಗುತ್ತೆ, ಅವ್ರಿಗೆ ಹೇಗೆ ತಲುಪುತ್ತೆ, ಸಿಲಿಂಡರ್ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಿಂಪಥೆಟಿಕ್ನ ಅವಶ್ಯಕತೆ ಇದೆ. ನೀವು ಅಂದರೆ ನಾನು ಹೇಳೋದು, ಮಧ್ಯಮ ವರ್ಗಕ್ಕೂ ಒಂದೇ ನಿಯಮ, ಬಡವರಿಗೂ ಒಂದೇ ನಿಯಮ. 1 ಸಿಲಿಂಡರ್ ಕೊಟ್ಬಿಡ್ತೀವಿ, ಉಜ್ವಲ. ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಆ್ಯಂಡ್ ದಟ್ ಈಸ್ ನೀಡೆಡ್. ನನಗನ್ಸುತ್ತೆ ಮೋದಿ 3.0 ದ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ನೀವು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡೇ ರೈತರಿಗೆ, ಅತ್ಯಂತ ಕಡು ಬಡ ಮಹಿಳೆಯರಿಗೆ, ವೃದ್ಧರಿಗೆ ಅವ್ರಿಗೆ ಏನನ್ನು ಇನ್ನಷ್ಟು ತಲುಪಲಿಕ್ಕೆ ಸಾಧ್ಯ ಅನ್ನೋದನ್ನು ಸರ್ಕಾರಗಳು ಭಾಳ ಗಂಭೀರತೆಯಿಂದ ಯೋಚನೆ ಮಾಡಬೇಕು. ದಟ್ ಡಸಂಟ್ ಮೀನ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರತಕ್ಕಂಥ
1.5 ಕೋಟಿ ಅಪಾರ್ಟ್ಮೆಂಟ್ಗಳಿಗೆ ವಿದ್ಯುತ್ ಫ್ರೀ, ಅದಲ್ಲ. ಜುಗ್ಗಿ ಝೋಪಡಿಗಳಲ್ಲಿರ್ತಕ್ಕಂಥವ್ರಿಗೆ, ಅತ್ಯಂತ ಸ್ಲಮ್ಗಳಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಮನೆಗಳನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯನಾ? ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸೊಸೈಟಿ ಆ್ಯಂಡ್ ವೆಲ್ಫೇರ್ ಸ್ಟೇಟ್. ನೀವು ಕಡಿಮೆ ದರದಲ್ಲಿ ಈಗ ಮನೆಗಳನ್ನು ನಿರ್ಮಿಸ್ತಾ ಇದ್ದೀರಿ. ವಾಟ್ ಈಸ್ ದ ಕ್ವಾಲಿಟಿ ಆಫ್ ದಟ್ ಹೌಸಸ್? ಏನಾಗ್ತಾ ಇದೆ ಆ ಮನೆಗಳದ್ದು? ಅದು ರಾಜ್ಯ ಸರ್ಕಾರಗಳು ಆ ಮನೆಗಳನ್ನು ಕಟ್ಕೊಡ್ತವೆ, ಕೇಂದ್ರ ದುಡ್ಡು ಕೊಡುತ್ತೆ. ಕೊನೆಗೆ ಆ ಮನೆಗಳ ವಾಸಯೋಗ್ಯ ಮನೆಗಳನ್ನು ಕಟ್ಟಲಾಗ್ತಾ ಇದೆಯಾ, ಎಲ್ಲೆಲ್ಲೋ ಮನೆಗಳನ್ನು ಕಟ್ಟಲಾಗ್ತಾ ಇದೆಯಾ, ಅದನ್ನು ಕೂಡ ನೋಡಬೇಕಾಗತ್ತೆ ಒಂದು ಕಡೆ. ಇನ್ನೊಂದು ಕಡೆ ನಾನು ಹೇಳಿದಂತೆ ಗ್ಯಾರಂಟಿಗಳಲ್ಲ, ಆದರೆ ಅವರ ಬದುಕಿಗೆ ಕೊಂಚ ಸಹಾಯವನ್ನು ಮಾಡಬಹುದಾ ಅಂತಕ್ಕಂಥದ್ದನ್ನು ಮೋದಿ 3.0 ಗಂಭೀರತೆಯಿಂದ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಾದರೆ ಈ ದೊಡ್ಡ ದೊಡ್ಡ ನಂಬರ್ಸ್ಗಳು, ನಾವು 3rd ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ, ಇಂಗ್ಲೀಷ್ ಬಲ್ಲವರಿಗೆ ತಲುಪುತ್ತೆ. ಬಡವರಿಗೇನು ಮುಖ್ಯ? ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಎಷ್ಟು ದುಡ್ಡು ಬಂದು, ನಿಜ ಇದೆ, ತಪ್ಪಿಲ್ಲ ಅದರಲ್ಲಿ. ಈಗ ಮರಾಠಿಯಲ್ಲಿ ಹೇಳ್ತಾರೆ ಅಧಿ ಪುಟೋಬಾ ನಂತರ ವಿಠೋಬಾ, ಅಂದರೆ ಮೊದಲು ಹೊಟ್ಟೆ, ಅದಾದ್ಮೇಲೆ ನಂತರ ದೇವರು, ದಿಂಡ್ರು, ನಿಮ್ಮ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ. ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ಇನ್ನೂ ಜಾಸ್ತಿ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಆರ್ಥಿಕ ಶಿಸ್ತನ್ನು ಅಲುಗಾಡಿಸ್ಬಿಡಿ, ವಿತ್ತೀಯ ಕೊರತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಅದಲ್ಲ. ಬಟ್ ಒಂದು ಏನು ಕೊಡ್ತಾ ಇದ್ದೀರಿ ಅದು ಕೆಳಗಡೆ ಹೇಗೆ ಮುಟ್ಟುತ್ತೆ? ಈಗ ಮನೆಗಳನ್ನು ಕಟ್ತಾ ಇದ್ದೀರಿ ಅಲ್ವಾ? ಆ ಮನೆಗಳ ಹೇಗಿವೆ ಆ ಮನೆಗಳು 2 ವರ್ಷದ ನಂತರ, 3 ವರ್ಷದ ನಂತರ ಆ ಮನೆಗಳ ಪರಿಸ್ಥಿತಿ ಏನು? ನೀವೊಂದು ಅದರದ್ದು ಫಿಸಿಬಿಲಿಟಿನೋ ಏನೋ ಟೆಸ್ಟ್ ಮಾಡಿಸ್ಬೇಕಲ್ವ. ಎಲ್ಲಿ ಕಟ್ತಾ ಇದ್ದಾರೆ ಮನೆಗಳನ್ನು? ವಾಸಯೋಗ್ಯ ಇವೆ ಆ ಮನೆಗಳು? ಎಲ್ಲಿ ನಿರ್ಮಿಸ್ತಾ ಇದ್ದಾರೆ? ಇವೆಲ್ಲವೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಮನೆಗಳ ದೃಷ್ಟಿಯಿಂದ. ರೈತರಿಗೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಪಾಪ್ಯುಲರ್ ಇದೆ, ಜನರಿಗೆ ಬೇಕು, ಅಟ್ಲೀಸ್ಟ್ ಬೀಜಗಳನ್ನು ಕೊಡಲಿಕ್ಕಾದರೂ ಹಣ ಉಪಯೋಗ ಆಗುತ್ತೆ ಒಂದು ಭಾಗ. ಆದರೆ ರೈತರ ಬದುಕನ್ನು ಸರಿ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ರೀಚೌಟ್ನ ಅವಶ್ಯಕತೆ ಇದೆ. ನನಗನ್ಸುತ್ತೆ ನರೇಂದ್ರ ಮೋದಿಯವರ 10 ವರ್ಷಗಳ ಆಡಳಿತದ ವಲ್ನರೇಬಲ್ ಏರಿಯಾಗಳಂತ ನೀವು ಯಾವುದಾದ್ರೂ ಗುರುತಿಸೋದಿದ್ರೆ, ಬೆಲೆ ಏರಿಕೆ, ರೈತರ ಸಂಕಷ್ಟಗಳು, ಅದನ್ನು ನಾನು ಬರೀ ಮೋದಿ ಕಾರಣದಿಂದ ಅಂತ ಹೇಳ್ತಾ ಇಲ್ಲ, ಜಾಗತಿಕವಾಗಿ ಜಾಗತೀಕರಣದ ಕಾಲದಲ್ಲಿ ರೈತರು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ಹೌ ಟು ರೀಚ್ ಔಟ್ ದೆಮ್, ಹೌ ಟು ಹೆಲ್ಪ್ ದೆಮ್, ಅದನ್ನು ಗಂಭೀರತೆಯಿಂದ ಯೋಚನೆ ಮಾಡಬೇಕು. ಮೂರನೇದು ನನಗನ್ನಿಸ್ತಾ ಇರ್ತಕ್ಕಂಥದ್ದು, ಕಡು ಬಡವ ಮಹಿಳೆಯರು, ಪುರುಷರಲ್ಲಿ ಯಾರೂ ಇರಲಿ, ಅವರಿಗೆ ಇನ್ನಷ್ಟು ಸವಲತ್ತುಗಳನ್ನು ಅವರ ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ಗಮನದಲ್ಲಿಟ್ಕೊಂಡು ಏನಾದರೂ ಕೊಡಬಹುದಾ, ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಇಸ್ ನೀಡೆಡ್. ನೀವು ಇದು ಹೆಂಗಿದೆ ಅಂತಂದರೆ, ಬ್ಲ್ಯಾಂಕೆಟ್ ಬ್ಯಾನ್ ಹಾಕೊಂಡು ಕೂತ್ರೆ ನಡೆಯಲ್ಲ. ಕಾಂಗ್ರೆಸ್ಸಿಗೆ ಹೇಳ್ತಾರೆ ನಾವು ಬ್ಲ್ಯಾಂಕೆಟ್ ಆಗಿ ಗ್ಯಾರಂಟಿಗಳನ್ನು ಕೊಟ್ಬಿಡ್ತೀವಿ, ಎಲ್ಲರಿಗೆ ವೋಟ್ ಕೊಡ್ತೀರಿ ಅಂತ. ದ್ಯಾಟ್ ಈಸ್ ನಾಟ್ ಆಲ್ ದ ಸೊಲ್ಯೂಷನ್. ಇನ್ನೊಂದು ಕಡೆ ಇಲ್ಲಪ್ಪ ನಾವೇನೂ ಕೊಡೋಲ್ಲ, ಸಬ್ಸಿಡಿಗಳನ್ನ ಕಟ್ ಮಾಡಿಬಿಡ್ತೀವಿ. ಭಾರತದಂಥ ಕಡು ಬಡವರು ವಾಸಿಸ್ತಕ್ಕಂಥ ದೇಶದಲ್ಲಿ ದ್ಯಾಟ್ ಈಸ್ ಆಲ್ಸೋ ನಾಟ್ ಸೊಲ್ಯೂಷನ್. ನಾವೆಲ್ಲೋ ಒಂದು ಮಧ್ಯಮ ಮಾರ್ಗವನ್ನು ಹೋಗ್ತಕ್ಕಂಥ ಒಂದು ಅವಶ್ಯಕತೆ ನಿಶ್ಚಿತವಾಗಿದೆ. ಇಲ್ಲ ನಾವು ಬಸ್ ಫ್ರೀ ಮಾಡಿಬಿಡ್ತೀವಿ, ರೈಲ್ವೆಗಳನ್ನು ಫ್ರೀ ಮಾಡಿಬಿಡ್ತೀವಿ, ನಷ್ಟ ಅನುಭವಿಸ್ತೀವಿ, ಅದು ಸೊಲ್ಯೂಷನ್ ಅಲ್ಲ. ಬಟ್ ಈಗ ಐ ಆಮ್ ಎ ಜರ್ನಲಿಸ್ಟ್, ನಾನೊಂದು ಆಶಯವನ್ನು ಹೇಳ್ಬೋದು. ನೀವು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಇದೆ, ಲೆಜಿಸ್ಲೇಚರ್ ಇದೆ. ಅಲ್ಲಿ ನನಗನ್ಸುತ್ತೆ ಸ್ವಲ್ಪ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ರೀಚ್ ಔಟ್ ಆಗ್ತಕ್ಕಂಥ, ಸಾಮಾನ್ಯ ಕುಟುಂಬದ ಆರ್ಥಿಕ ಹೊರೆಯನ್ನು ತಗ್ಗಿಸ್ತಕ್ಕಂಥ ಪ್ರಯತ್ನ ಅಷ್ಟು ಮಾಡಿದರೆ ಸಾಕು, ಉಳಿದದ್ದವ್ರು ಮಾಡ್ಕೊಳ್ತಾರೆ. ರೈಟ್. ಎಸ್ ನೋಡೋಣ ಹಾಗಾದರೆ ಈ ಬಾರಿಯ 3.0 ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.